ಪಕ್ಷದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ, ನಮ್ಮ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಸಮರ್ಥ ಪರವಾಗಿ, ಮಲ್ಲಣ್ಣನ ಪರವಾಗಿ, ಪ್ರಭಾಕರ್ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಬಹಳಷ್ಟು ಹೆಣ್ಮಕ್ಳು ಸೇರಿದ್ರಿಂದ ಇದು ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ನಾನು ಭಾವಿಸ್ತಾ ಇದ್ದೇನೆ. ನೀವೆಲ್ಲ ಸೇರಿದ್ದಕ್ಕೆ ತಮಗೆಲ್ಲ ಗೊತ್ತಿದೆ, ನಾಳೆ ಜಾಸ್ತಿ ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಶಾಮನೂರು ಶಿವಶಂಕರಪ್ಪನವರು, ಅವ್ರ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ಅವರು ನಮ್ಮಲ್ಲಿಲ್ಲ. ಇವತ್ತು ಅವರ ನಿಧನ ನಂತರ ಅವ್ರ ಮೊಮ್ಮಗಿಗೆ ಸಮರ್ಥಗೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಗುರುತಿಸಿ ಅವರಿಗೆ ಟಿಕೆಟ್ ನೀಡಲಾಗಿದೆ. ಪ್ರಥಮದಲ್ಲಿ ನನ್ನ ಪಕ್ಷದ ಪರವಾಗಿ, ವೇದಿಕೆ ಮಾಡಿರ್ತಕ್ಕಂಥ ಎಲ್ಲರ ಪರವಾಗಿ ತಮಗೆ ಕೈ ಮುಗಿದು ಮನವಿಯನ್ನು ಮಾಡಿಕೊಳ್ಳುತ್ತೀನಿ. 9ನೇ ತಾರೀಕು ಬರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸಮರ್ಥ ಅವರಿಗೆ ಹಸ್ತದ ಗುರುತಿಗೆ ಮತವನ್ನು ಚಲಾಯಿಸಿ ಅವರಿಗೆ ಆಶೀರ್ವಾದ ಮಾಡಬೇಕಂತ ಮನವಿ ಮಾಡಿಕೊಳ್ಳುತ್ತೇನೆ. ಇರ್ಬೋದು, ಅವರಿಗೆ ಅದೃಷ್ಟ ಇದೆ, ಟಿಕೆಟ್ ಸಿಕ್ಕಿದೆ. ಆದ್ರೆ ಯುವಕ ಇದ್ದಾರೆ. ನಾನು ಕಳೆದ 2.5 ವರ್ಷದಿಂದ ಅವರಿಗೆ ಬಹಳ ಹತ್ತಿರದಿಂದ ನೋಡಿದ್ದೇನೆ. ವಿಶೇಷವಾಗಿ ನಮ್ಮ ಪ್ರಭಾಕರ ಚುನಾವಣೆಯಲ್ಲಿ ನಾನು ಬಹಳ ಹತ್ತಿರದಿಂದ ಕೂಡ ನೋಡಿದ್ದೇನೆ. ಇವತ್ತು ಅವರಿಗೆ ಪಕ್ಷ ಗುರುತಿಸಿ ಟಿಕೆಟ್ ಅನ್ನು ಕೊಟ್ಟಿದೆ. ಯುವಕರಿದ್ದಾರೆ, ಜನ ಓದ್ತಿದ್ದಾರೆ. ಅವರಿಗೆ ಅವಕಾಶ ತಾವು ಕೊಡ್ತೀರ ಅಂತ ನನಗೆ ವಿಶ್ವಾಸ ಇದೆ. ಅವರ ನೇತೃತ್ವದಲ್ಲಿ, ಮಲ್ಲಣ್ಣ ಅವರ ನೇತೃತ್ವದಲ್ಲಿ, ಅಕ್ಕರ ನೇತೃತ್ವದಲ್ಲಿ ಸಮರ್ಥರು ಸಮರ್ಪಕವಾಗಿ ಈ ನಿಮ್ಮ ಸಂಪೂರ್ಣ ವಿಧಾನ ಕ್ಷೇತ್ರ ನಿಮಗೆ ಅಭಿವೃದ್ಧಿ ಮಾಡ್ತಾರೆ, ಬಡವರ ಪರವಾಗಿ ಇರ್ತಾರೆ. ನಾವು ಕೂಡ ಅವ್ರ ಜೊತೆಗೆ ಇದೀವಿ. ಇಡೀ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಅವ್ರ ಜೊತೆಗೆ ಇದೀವಿ. ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು 5 ಗ್ಯಾರಂಟಿಗಳ ಬಗ್ಗೆ ತಮಗೆಲ್ಲ ಮಾತಾಡಿದ್ದಾರೆ. ತಮಗೆಲ್ಲ ಗೊತ್ತಿಲ್ಲ ಈ 5 ಗ್ಯಾರಂಟಿಗಳು. ಸುಮಾರು ನಮ್ಮ ಸರ್ಕಾರ ಬಂದ ನಂತರ 5 ಗ್ಯಾರಂಟಿಗಳು ನಮ್ಮ ಮನೆ ಮನೆಗೆ ತಲುಪಿಸಿದ್ದೇವೆ. ಈ 5 ಗ್ಯಾರಂಟಿಗಳ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ಕೊಡಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕಂದ್ರೆ ಮೈನಸ್ ಮಾತಾಡಿದ್ದಾರೆ. ಈ 5 ಗ್ಯಾರಂಟಿ ಒಟ್ಟಾರೆ ಖರ್ಚು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ವರ್ಷಕ್ಕೆ 55,000 ಕೋಟಿ 60,000 ಕೋಟಿ ಬರ್ತಾ ಇದೆ. ಎಷ್ಟು ಬರ್ತದೆ? ವರ್ಷಕ್ಕೆ ಎಷ್ಟು ಬರ್ತದೆ? ಎಷ್ಟು? 55,000 ಕೋಟಿಯಿಂದ 60,000 ಕೋಟಿ ಈ ಒಂದು ವರ್ಷಕ್ಕೆ ಖರ್ಚು ಬರ್ತದೆ. ಸುಮಾರು 1,30,30,00,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ನಾವು ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ವಿ ಗೃಹಲಕ್ಷ್ಮಿ ಆಗಿ. 1,90,00,000ಕ್ಕೂ ಹೆಚ್ಚು ಮನೆಗಳಿಗೆ ಗೃಹಜ್ಯೋತಿ ಉಚಿತವಾಗಿ ಕರೆಂಟ್ ಅನ್ನು ಕೊಡ್ತಾ ಇದ್ದೀವಿ. ಶಕ್ತಿ ಯೋಜನೆಯಲ್ಲಿ ಹೆಣ್ಮಕ್ಕಳಿಗೆ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. 10 kg ಅಕ್ಕಿಯನ್ನು ಕೊಡ್ತಾ ಇದ್ದೀವಿ. ಯುವನಿಧಿ ಕಾರ್ಯಕ್ರಮ ಎಲ್ಲ ಸೇರಿದ್ರೆ 5 ಕಾರ್ಯಕ್ರಮಗಳು ಸೇರಿದ್ರೆ ವರ್ಷಕ್ಕೆ 55,000 ಕೋಟಿಯಿಂದ 60,000 ಕೋಟಿ. ಭಾರತ ದೇಶದಲ್ಲಿ 20 ರಾಜ್ಯಗಳಲ್ಲಿ ಬಿಜೆಪಿ ಇದೆ. ಇಂಥ ಒಂದು ಕಾರ್ಯಕ್ರಮ ಎಲ್ಲಿ ಇದೆ? ಹೆಣ್ಮಕ್ಕಳ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲಿ ಇಲ್ಲ? ಅದಿದ್ರೆ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನನ್ನು ಸಿದ್ಧಮಾಡಲಿಕ್ಕೆ ಬಯಸಿದೆ. ಇದ್ರಾಗೆ ನನ್ನ ಸುಳ್ಳಿದೆಯಲ್ವಾ? ಸತ್ಯ ಇದೆಯಲ್ಲೋ? ನೋಡಿ, ಯೋಚನೆ ಮಾಡಿ. ನಾವು ವರ್ಷಕ್ಕೆ 60,000 ಕೋಟಿ ಕೊಟ್ರೆ 5 ವರ್ಷಕ್ಕೆ ಎಷ್ಟಾಯ್ತು? ಎಷ್ಟಾಯ್ತು? ಹೋಗೋದಕ್ಕೆ ಎಷ್ಟಾವ? ನೀನೇ ಎಷ್ಟಾವ? ಹೋಗ 3 लाख करोड़ ಎಷ್ಟಾಯ್ತು ತಾಯಿ? ಎದೆಗೆ ಹೊರಗಡೆ ನೀವು ಸರಿ ಹೇಳು. ವರ್ಷಕ್ಕೆ 60,000 ಕೋಟಿ, 5 ವರ್ಷಕ್ಕೆ 3,00,000 ಕೋಟಿ. ಕೆರೆ ನೀರು, ಕೆರೆಗೆ ಚೆಲ್ಲು, ಬಡವರ ಹತ್ರ, ಬಡವರಿಗೆ ಹಂಚತಕ್ಕಂಥ ಕಾರ್ಯಕ್ರಮ ಯಾರು ಮಾಡಿದ್ರೆ? ಇಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿದ್ದಾರೆ. ಎಡಮಕ್ಕಳು ಕಿವಿ ಕೇಳಿಸ್ಕೋಬೇಕು. ಅದಾನಿಯವರ ಆದಾಯ 2017 ಇಸ್ವಿಯಲ್ಲಿ
ಇಲ್ಲಿ ನಾನೇ ನಾಯಕರಿಗೆ ಪರಿಚಯ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಅವರು ಉಚಿತವಾಗಿ ಇಡೀ ದಾವಣಗೆರೆ ಜಿಲ್ಲೆ ಯಾರಿಗೆ ತೊಂದರೆ ಆಗಿದೆ ಉಚಿತವಾಗಿ ಟೀಕೆ ಕೊಟ್ಟಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಈ ಸಂದರ್ಭದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಜೋರಾಗಿ ಚಪ್ಪಾಳೆ ಚಾಮರಾಜೇಶ್ವರಿಗೆ ನಾವು ನೆನೆಸಬೇಕು ಮಾಡಿರ್ತಕ್ಕಂಥ ಕೆಲಸ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬಿಜೆಪಿ ಅವರು ಮತವನ್ನು ಕೇಳ್ತಾ ಇದ್ದಾರೆ. ಈ ಹೆಣ್ಮಕ್ಳು ಬಹಳ ಇದ್ದೀರಿ. ನಿಮಗೆ ಏನ್ ಮಾಡ್ತಾರೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಬಹಳ ಮುಸಲ್ಮಾನರಿಗೆ ನಾವು ಸಹಾಯ ಮಾಡ್ತೀವಿ, ಇದು ಮುಸಲ್ಮಾನರ ಪಕ್ಷ ಅಂತ ಹೇಳಿ ದಿನ ಬೆಳಗ್ಗೆ ಎದ್ದು ಇದನ್ನೇ ಹೇಳ್ತಾರೆ. ಕೇಂದ್ರದಲ್ಲಿ 12 ವರ್ಷ ಆಯ್ತು ಬಿಜೆಪಿ ಅಧಿಕಾರಕ್ಕೆ ಬಂದರು. 2008 ಇಸ್ವಿಯಿಂದ 2013 ಇಸ್ವಿವರೆಗೆ ಈ ರಾಜ್ಯದಲ್ಲಿ ಬಿಜೆಪಿ ಇತ್ತು. ತಿರ್ಗಾ ಮತ್ತೆ 18 ಇಸ್ವಿಯಿಂದ 19 ಇಸ್ವಿಯಿಂದ 23 ಇಸ್ವಿವರೆಗೆ ಈ ರಾಜ್ಯದಲ್ಲಿ ಬಿಜೆಪಿ ಇತ್ತು. ಕೆಳಗಡೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ, ಮೇಲೆ ದೇಶದಲ್ಲಿ ಅಲ್ಲಿನೂ ಬಿಜೆಪಿ ಸರ್ಕಾರ ಇದ್ದರೂ ಕೂಡ ಯಾವ ಕಾರ್ಯಕ್ರಮಗಳು ಬಡವರಿಗೆ ಅನುಕೂಲ ಆಗುತ್ತೆ ಯೋಚನೆ ಮಾಡಿ ನೋಡಿ. ಪತ್ರಿಕಾ ಮಾಧ್ಯಮದಲ್ಲಿದ್ದಾರೆ, ದಯಮಾಡಿ ಬಿಜೆಪಿ ಹೋಗಿ ಕೇಳಿ. ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ 14 ಲಕ್ಷ ಕೋಟಿ ಉದ್ಯಮಿಗಳ ಸಾಲ ಮನ್ನಾ ಮಾಡಿದೆ. ಎಷ್ಟು ಮಾಡಿದೆ? 14 ಲಕ್ಷ ಕೋಟಿ ಈ ದೇಶದಲ್ಲಿ ಉದ್ಯಮಿಗಳ ಸಾಲ ಮನ್ನಾ ಮಾಡಿದೆ. ರೈತರು, ಬಡವರು, ಕೂಲಿ ಕಾರ್ಮಿಕರದು 1 ರೂಪಾಯಿ ಸಾಲ ಮನ್ನಾ ಮಾಡಿಲ್ಲ. ಅದಕ್ಕೆ ದಯಮಾಡಿ ಪತ್ರಿಕಾ ಮಾಧ್ಯಮ ಸ್ನೇಹಿತರು, ನೀವು ಹೋಗಿ ಬಿಜೆಪಿಗೆ ಪ್ರಶ್ನೆ ಮಾಡಿ, ಕಳೆದ 12 ವರ್ಷ ಅವಧಿಯಲ್ಲಿ ನೀವು 14 ಲಕ್ಷ ಕೋಟಿ ಉದ್ಯಮಿಗಳ ಸಾಲ ಮನ್ನಾ ಮಾಡಿದ್ರಿ. ಯುಪಿಎ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ, ಸೋನಿಯಾ ಗಾಂಧಿ ಸರ್ಕಾರ, ರಾಹುಲ್ ಗಾಂಧಿ ಸರ್ಕಾರ 73,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ. ನೀವು ದಯಮಾಡಿ ಮಾಡ್ಕೊಂಡ್ರೆ ಕೇವಲ ಎಸ್ಸಿ ಎಸ್ಟಿಗೆ ಅಂತಲ್ಲ ಮಾತಾಡಿ. ಹೆಣ್ಮಕ್ಳು ಇವತ್ತು ಪಣ ಏನಿದೆ, ನೀವು ರಾಮಾಯಣ ಓದ್ಕೊಳ್ಳಿ, ಮಹಾಭಾರತ ಓದ್ಕೊಳ್ಳಿ, ಪುರಾಣ ಓದ್ಕೊಳ್ಳಿ, ಬೈಬಲ್ ಓದ್ಕೊಳ್ಳಿ, ಏನಾರ ಓದ್ಕೊಳ್ಳಿ. ಆದ್ರೆ ನಿಮಗೆ ಹಕ್ಕು ಕೊಟ್ಟಿರ್ತಕ್ಕಂಥದ್ದು ಈ ದೇಶದ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಯಸುತ್ತೀನಿ. ಪ್ರತಿಯೊಬ್ಬ ಹೆಣ್ಮಕ್ಳು ದಯಮಾಡಿ ನಿಮ್ಮ ಮನೆಗೆ ವಾಪಸ್ ಹೋದ ನಂತರ ಹಿಂದೂ ಕೋರ್ಟ್ ಬಗ್ಗೆ ಓದ್ಕೊಳ್ಳಿ. ಇವತ್ತು ಬಾಬಾ ಸಾಹೇಬ್ ಅವರು ಕೊಟ್ಟಿರ್ತಕ್ಕಂಥ ಆ ಒಂದು ಕಾನೂನಿನ ಮುಖಾಂತರ ನಮಗೆ ತಂದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ನಮ್ಮ ಗಮನಕ್ಕೆ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇವೆ. ಕೊನೆಯದಾಗಿ ಯುಪಿಎ ಸರ್ಕಾರ, ನಮ್ಮ ಸರ್ಕಾರದಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಗೊತ್ತಿದ್ದಾವೆ. 4 ಕಾರ್ಯಕ್ರಮಗಳ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಪತ್ರಿಕಾ ಮಾಧ್ಯಮದಲ್ಲಿ ಹೇಳ್ತೀನಿ, ಇವತ್ತವರೆಗೆ ವಿಡೋ ಪೆನ್ಷನ್ ಬರ್ತದೆ, ಓಲ್ಡ್ ಏಜ್ ಪೆನ್ಷನ್ ಬರ್ತದೆ, ಅಂಗವಿಕಲರ ಮಾಸಾಶನ ಬರ್ತದೆ, ವೃದ್ಧಾಪ್ಯ ವೇತನ ಬರ್ತದೆ. ಈ 4 ಕಾರ್ಯಕ್ರಮಗಳು ನಮ್ಮದು 5 ಕಾರ್ಯಕ್ರಮ, 5 ಗ್ಯಾರಂಟಿ ಸೇರಿದ್ರೆ ವರ್ಷಕ್ಕೆ ಸುಮಾರು ಒಂದೊಂದು ಮನೆಗೆ ತಿಂಗಳಿಗೆ ಸುಮಾರು 7 ರಿಂದ 8 ಸಾವಿರ ರೂಪಾಯಿ ಬರ್ತಕ್ಕಂಥ ಕಾರ್ಯಕ್ರಮ ಇದು ಕಾಂಗ್ರೆಸ್ ಕೊಡೋದು ಬಿಟ್ರೆ ಬಿಜೆಪಿ 12 ವರ್ಷದಲ್ಲಿ ಯಾವುದೋ ಒಂದು ಹೊಸ ಕಾರ್ಯಕ್ರಮ ಇಲ್ಲ. ಅದಕ್ಕೆ ಇಲ್ಲಿ ಒಂದು ಚುನಾವಣೆ ಸ್ಪರ್ಧೆಯಲ್ಲಿರ್ತಕ್ಕಂಥದ್ದು ಸಮರ್ಥ ಆಗಿರ್ಬೋದು, ಸಮರ್ಥ ಹಿಂದುಗಡೆ ಕಾಂಗ್ರೆಸ್ ಪಕ್ಷ ಇದೆ. ಅದಕ್ಕೆ ಹೆಚ್ಚಾಗಿ ನಮ್ಮ ದಿವಂಗತ ನಮ್ಮ ಸಾಮೂಹಿಕ ಶಿವಶಂಕರ್ ಕೂಡ ಅವರ ಆಶೀರ್ವಾದ ಇದೆ. ನೀವು ದಯಮಾಡಿ ಹೆಣ್ಮಕ್ಳು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ತಾವು ಆಲೋಚಿಸಬೇಕು, ಯೋಚನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಚುನಾವಣೆಗಳು ಬಂದಾಗ ಅಲ್ಲಿ ಬಾಗಲಕೋಟೆಯಲ್ಲಿ ಬಂದು ಯತ್ನಾಳ್ ಸಾಹೇಬ್ ಹೇಳ್ತಾರೆ, ಮುಸಲ್ಮಾನರು ಓಟ್ ಬೇಡ ಅಂತ ಹೇಳ್ತಕ್ಕಂಥ ಸಾಧ್ಯ. ಯಾಕಂದ್ರೆ ನಾವು ಅದೇ ರೀತಿ ಆದಂತವರಿಗೆ ಪಾಪ್ಯುಲಾರಿಟಿ ಸಿಗ್ತಾ ಇದೆ, ಅಲ್ಲಿ ಜನ ಅದಕ್ಕೆ ಚಪ್ಪಾಳೆ ಹೊಡೆದಿದ್ದಾರೆ. ಅವರು ಹೇಳ್ತಾರೆ ಚುನಾವಣೆಗಳು ಬಂದಾಗ ಇವರು ನಮಗೆ ಬಿಜೆಪಿ ಅವರು ಮುಸಲ್ಮಾನ ವಿರುದ್ಧವನ್ನು ಮಾತಾಡೋದು ಬಿಟ್ರೆ ಇಂಥ ಕಾರ್ಯಕ್ರಮಗಳನ್ನ ಮಾಡಿದ್ವಿ, ನೀವು ಓಟ್ ಕೊಡಿ ಅಂತ ಹೇಳೋದಿಲ್ಲ. ಇಲ್ಲೇ ಕೊನೆಯದಾಗಿ ಹೇಳಿಕೆ ಬಯಸ್ತೀನಿ ನಾನು, ಕೋವಿಡ್ ಸಂದರ್ಭದಲ್ಲಿ ಈ ದೇಶದಲ್ಲಿ ಸುಮಾರು 45 ಲಕ್ಷ ಜನ ಜೀವ ಕಳ್ಕೊಂಡಿದ್ದಾರೆ. ಎಷ್ಟು? 45 ಲಕ್ಷ ಜನಗಳು ಜೀವ ಕಳ್ಕೊಂಡ್ರೆ ಸುಮಾರು 90% ಹೆಣವನ್ನ ಸಂಸ್ಕಾರ ಮಾಡಿರ್ತಕ್ಕಂಥದ್ದು ಬೇರೆ ಯಾರನ್ನ ಮುಸ್ಲಿಂ ಸಮಾಜದವರು
ಇದನ್ನ ಬಲಿಕೊಡುವಂತ ಈ ಸಂದರ್ಭದಲ್ಲಿ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ್ತೀವಿ. ಆ ಏಕತೆಯನ್ನು ನಾವೆಲ್ಲ ಕಾಪಾಡಿಕೊಂಡು ಈ ಸಂದರ್ಭದಲ್ಲಿ ಸಮಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಸೇರಿದ್ರೆ ನಿಮಗೆ ಅಮಾನ್ಯ ಆಗಿರ್ತೀವಿ. ಇವಾಗ ಪ್ರಣವ್ ಮಲ್ಲಿಕಾರ್ಜುನ ಮಾತನಾಡ್ತಾರೆ, ಓಟನ್ನು ಕೇಳ್ತಾರೆ, ಒಂದು 5 ನಿಮಿಷ ತಮ್ಮ ಶಾಂತಿಯಿಂದ ಇರ್ಬೇಕಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೆಣ್ಮಕ್ಳು ತಮ್ಮ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ರೆ ನಿಮಗೆ ಕೈ ಮುಗಿದು ಮತ್ತೊಮ್ಮೆ ಮನವಿ ಮಾಡಿಕೊಳ್ತೀನಿ. 9ನೇ ತಾರೀಕು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಸಮರ್ಥ ಅವರಿಗೆ ನಾವು ಆಶೀರ್ವಾದ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಎಂದು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.